ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿಯಲ್ಲಿ ಶ್ರೀ ಜಗದ್ಗುರು ವೀರ ಸೋಮೇಶ್ವರ ರೈತರ ಸ್ವಸಹಾಯ ಸಂಘದ 18ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ದಿನಾಂಕ 22/7/2024 ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಳ ಬ್ರಹ್ಮ ಶ್ರೀ ವಿಮಲ ರೇಣುಕಾ ವೀರ ಮುಕ್ತಿ ಮುನಿ ಶಿವಾಚಾರ್ಯರು ವಹಿಸಿದ್ದರು. ಶ್ರೀ ಬಸಣ್ಣನವರು ಎನ್ ಬೆಟಗೇರಿ ಮಾಜಿ ಅಧ್ಯಕ್ಷರು ಎಪಿಎಂಸಿ ಲಕ್ಷ್ಮೇಶ್ವರ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಚನ್ನಬಸಪ್ಪ ಬಿ ಲಿಂಗಶೆಟ್ಟಿ, ಪ್ರತಿನಿಧಿ ಶ್ರೀ ಜಗದ್ಗುರು ವೀರ ಸೋಮೇಶ್ವರ ರೈತರ ಸ್ವಸಹಾಯ ಸಂಘ ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಡವೆಕ್ಕ ಬಟಗೇರಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ರಾಮಗಿರಿ, ಎಸ್ಬಿ ಗುಡಿಗೇರಿ ವೈದ್ಯರು, ನಿಂಗಪ್ಪ ಬನ್ನಿಕೊಪ್ಪ, ಫಕೀರಗೌಡ ಪಾಟೀಲ್, ಪುನೀತ್ ಸರ್ ಅದಲ್ಕಟ್ಟಿಯವರು, ಎಚ್.ಎಸ್. ಹಿರೇಗೌಡರು, ಪುಲಕೇಶಿ ಉಪನಾಳ್, ಶಂಕರಪ್ಪ ಗೊರವರ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಗೂ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮದ ಕೇವಲ ಇದು ಸಂಸ್ಥೆ ರೈತರ ಸ್ವಸಹಾಯ ಸಂಘವಾಗಿದ್ದು ಕೇವಲ ಉಳಿತಾಯ ಮಾಡೋದು ಅಷ್ಟೇ ಇದರ ಉದ್ದೇಶ ಅಲ್ಲ. ರೈತರ ಕೃಷಿ ಬಗ್ಗೆ ಆಗಲಿ, ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ಎಲ್ಲ ಒಂದು ವಿಚಾರಗಳಲ್ಲಿ ಕೂಡ ಇದು ಗ್ರಾಮದ ಒಂದು ಪ್ರಗತಿಗೆ ಪ್ರೋತ್ಸಾಹಿಸ್ತಾ ಬಂದಂಥ ಸಂಸ್ಥೆ. ಈ ಸಂಸ್ಥೆ ವತಿಯಿಂದ ಇಲ್ಲಿ ರೈತರು ಏನಾರ ವಿಚಾರ ಮಾಡೋದು ನಮ್ಮ ಗ್ರಾಮದ ಕೃಷಿ ಸುಧಾರಣೆ ಹಂತದಲ್ಲಿ ಬರೋದಕ್ಕೆ ಈಗ ಸ್ವಸಹಾಯ ಗುಂಪು ಕೂಡ ಕಾರಣ. ಯಾಕಂದರೆ ರೈತರು ನಾವು ಯಾವ ಬೆಳೆಯನ್ನು ಬೆಳಿಬೇಕು, ಹೇಗೆ ಬೆಳಿಬೇಕು, ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋ ವಿಚಾರವನ್ನು ಮಾಡಿ ಈಗ ಕಳೆದ 18 ವರ್ಷದಿಂದ ಹೆಚ್ಚಿನ ಉತ್ಪನ್ನ ತೆಗೀಲಿಕ್ಕೆ ಇದು ಕಾರಣ ಐತಿ. ಇವತ್ತು ರೈತರು ಕೃಷಿಯಿಂದ ವಿಮುಖರಾಗ್ತಾರೆ. ಯುವಕರು ಕೃಷಿ ಅಂತಂದ್ರೆ ನಾವು ಒಳ್ಳೆಯ ಅನ್ನೋಂಥ ಉದ್ಯೋಗ ಹೋಗ್ಬೇಕನ್ನೋಂಥ ಅಂಥ ಕಾಲದಲ್ಲಿ ನಮ್ಮಲ್ಲಿ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಎಲ್ಲ ಯುವಕರು ಕೂಡ ಕೃಷಿಯಲ್ಲಿ ತೊಡಗಿದ್ದು ಒಂದು ಅತ್ಯಂತ ಹೆಮ್ಮೆಯ ವಿಷಯ. ಯಾಕಂದರೆ ರೈತ ಒಕ್ಕಿದರೆ ಒಕ್ಕುವುದು ಜಗವೆಲ್ಲ, ರೈತ ಒಕ್ಕಿದರೆ ಬಿಕ್ಕುವುದು ಅಂತಂದ್ರೆ ರೈತ ಅಂಥ ಮಹತ್ವವಾದಂಥ ಈ ಕೃಷಿಯನ್ನು ನಮ್ಮ ಗ್ರಾಮದ ರೈತರು, ಕೇವಲ ರೈತರು ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಕೃಷಿ ಕಾರ್ಮಿಕರಾಗಿದ್ದಂಥವ್ರು ಕೂಡ ಕೃಷಿಯಲ್ಲಿ ತೊಡಗಿ ಸಾಕಷ್ಟು ಬೆಳೆಯನ್ನು ಬೆಳೆಯುವಂಥದ್ದು ಮಾಡ್ತಾ ಇರೋಕ್ಕೆ ಈ ಸ್ವಸಹಾಯ ಸಂಘದ ಒಂದು ಪ್ರೋತ್ಸಾಹ ಬೆಂಬಲ ಕೂಡ ಕಾರಣ ಅಂತ ಹೇಳ್ತೀವಿ. ಮತ್ತು ಇವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತು ಮಠ ಮಂದಿರದಲ್ಲಿ ಏನಾದ ಮುಕ್ತಿ ಮಂದಿರ ಧರ್ಮಕ್ಷೇತ್ರದಲ್ಲಿ ಬಾಳೆಹೊನ್ನೂರು ಪೀಠದಲ್ಲಿ ಆಗಲಿ ಧರ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲ ಸ್ವಸಹಾಯ ಸಂಘದಲ್ಲಿ ಹೋಗಿ ಅಲ್ಲಿ ಉಚಿತವಾಗಿ ಸೇವೆಯನ್ನು ಮಾಡಿ ಬರ್ತಾರೆ. ಗ್ರಾಮದಲ್ಲಿ ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಇರಲಿ, ಸಾಮಾಜಿಕ ಇರಲಿ, ಹಬ್ಬ ಹರಿದಿನಗಳು ಏನೇ ಇದ್ದರೂ ಈ ಸ್ವಸಹಾಯ ಸಂಘದವರು ಮುಂದೆ ನಿಂತು ಅವನ್ನೆಲ್ಲ ಸಾಂಗವಾಗಿ ನೆರವೇರಿಸುವಂಥ ಕಾರ್ಯ ಮಾಡ್ತಾರೆ. ಅಂದ್ರೆ ನಾ ಹೇಳಬೇಕಾದಿಷ್ಟೇ, ಈ ಸ್ವಸಹಾಯ ಸಂಘ ಕೇವಲ ಉಳಿತಾಯವನ್ನು ಮಾಡೋದು ಅಷ್ಟೇ ಅಲ್ಲ, ಸಾಮಾಜಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪ್ರಗತಿಗೂ ಕೂಡ ಗ್ರಾಮದ ಇದಾಗೈತಿ. ಈ ಸಂಘ ಕೇವಲ ಮುಂದಿನ ದಿನಮಾನದಲ್ಲಿ ಕೇವಲ ರಾಮಗಿರಿ ಗ್ರಾಮಕ್ಕಲ್ಲ, ಸುತ್ತಲಿನ ಗ್ರಾಮಗಳಿಗೂ ಕೂಡ ಮಾದರಿ ಆಗುವಂಥ ಸಂಘ ಆಗೋದರಲ್ಲಿ ಆಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಸೋಮೇಶ್ವರ ರೈತ ಸ್ವಸಹಾಯ ಸಂಘ ಇಂದಿಗೆ ಸ್ಥಾಪನೆಯಾಗಿ 18 ವರ್ಷ ಪೂರೈಸಿ 19ನೇ ವರ್ಷಕ್ಕೆ ದಾಪುಕಾಲ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ 18ನೇ ವರ್ಷ ವಾರ್ಷಿಕೋತ್ಸವವನ್ನು ಆಯೋಜಿಸಿದ್ದು, ಈ ಒಂದು ಸಂಘ ಉಳಿತಾಯ ಸಂಗ್ರಹಿಸಿ ರೈತರಿಗೆ ಸಾಲ ನೀಡುವುದಷ್ಟೇ ಅಲ್ಲದೆ ಗ್ರಾಮದ ಎಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ಒಂದು ಉದ್ದೇಶ ಆಗಬೇಕನ್ನೋದು ಒಂದು ಉತ್ತೇಜನ ನೀಡೋದ ಎಲ್ಲ ಸಂಘ ಸಂಸ್ಥೆಗಳಿಗೂ ಉತ್ತೇಜನ ನೀಡಬೇಕನ್ನೋದೊಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದ್ರ ಜೊತೆಗೆ ನಮ್ಮ ರೈತ ಸದಸ್ಯರಿಗೆ ಎಲ್ಲರಿಗೂ ಸ್ವಸಹಾಯವಾಗಿ ನಾವು ಆಂತರಿಕವಾಗಿ ಸಾಲ ನೀಡೋದ್ರೊಂದಿಗೆ ಅವರಿಗೆ ಇನ್ನಿತರ ಅವರ ವಿವಾಹ ಕಾರ್ಯ, ಇನ್ನಿತರ ರೈತ ಚಟುವಟಿಕೆಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ಸಹಕಾರ ನೀಡುವುದರೊಂದಿಗೆ ಅವರಿಗೆ ಆರ್ಥಿಕ ಸ್ವಾವಲಂಬನೆ ನೀಡೋಕ್ಕೆ ಅನೇಕ ರೀತಿಯ ಸಹಾಯಕ ಸಲಹೆಯನ್ನು ಮಾಡ್ತಾ ಇದ್ದೇವೆ. ಅದರೊಂದಿಗೆ ಈ ಒಂದು ಸಂಘದ ಪ್ರತಿ ತಿಂಗಳದ ಸಭೆಯಲ್ಲಿ ಕೇವಲ ಉಳಿತಾಯ ಅಷ್ಟೇ ಅಲ್ಲದೆ ಒಂದು ಸತ್ಸಂಗವಾಗಿ ಪರಿವರ್ತನೆ ಆಗಬೇಕು, ಸದ್ವಿಚಾರಗಳು ವಿನಿಮಯ ಆಗಬೇಕು. ಅದರಿಂದ ಪರಸ್ಪರರಿಗೆ ಪ್ರೀತಿ, ವಿಶ್ವಾಸಾರ್ಹತೆ ಬೆಳೆದು ಮುಂದೆ ಒಂದು ಪೂರ್ಣವಾಗಿ ಒಂದು ದೊಡ್ಡ ಸಂಘವಾಗಿ ಬೆಳವಣಿಗೆ ಆಗಲಿಕ್ಕೆ ಎಲ್ಲ ಹಿರಿಯರ ಮತ್ತು ಶ್ರೀಗಳ ಆಶೀರ್ವಾದ ಒಂದು ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘದ ಒಂದು 18ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಿದ್ದೇವೆ.